BCA ನೆಕ್ಸ್ಟ್ MCA ಮಾಡ್ರಿ ಅಂತಾರೆ. ಮತ್ತು IT ಫಿನಿಶಿಂಗ್ ಸ್ಕೂಲ್ ಹೇಳಿದ್ರಿ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಪಾಯಿಂಟ್ ನಾವು ಗಮನಿಸಬೇಕಾಗಿರೋದು ಡರ್ತ್ ಆಫ್ ನಾಲೆಡ್ಜ್. 80% ಆಫ್ ಇಂಜಿನಿಯರ್ಸ್ ಉಪಯೋಗಕ್ಕಿಲ್ಲ ಅಂತ ಇಂಡಸ್ಟ್ರಿ ಹೇಳ್ತಾ ಇದೆ. ಸೊ ನಿಮ್ಮ ಫಿನಿಶಿಂಗ್ ಸ್ಕೂಲ್ ಮತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಇಲ್ಲಿ ಇದು ಆಬ್ಜೆಕ್ಟಿವ್ ಯಾಕೆ ನಾವು ಇದು ಮಾಡಿದ್ವಿ ಫಿನಿಶಿಂಗ್ ಸ್ಕೂಲ್ ಯಾಕೆ ಅಂದರೆ ನೀವು ಹೇಳಿದ್ರೆ ರಾಜ್ಯದ ಮೊಟ್ಟ ಮೊದಲ ಅಂತ. ಆಕ್ಚುಲಿ ನಾನು ಹೇಳಬೇಕು ಅಂದರೆ ಇದು ರಾಷ್ಟ್ರದ ಮೊಟ್ಟ ಮೊದಲ IT ಫಿನಿಶಿಂಗ್ ಸ್ಕೂಲ್ ಇದು. ಈ ಯಾತಕ್ಕೆ ನಾವು ಈ ರಾಷ್ಟ್ರದಲ್ಲಿ ಯಾಕೆ ಮಾಡಿದ್ವಿ ಅಂದರೆ ಇವತ್ತಿನ ದಿನ ನೀವು ನೋಡಿ ಗ್ಯಾಪ್ ಯಾವ ರೀತಿ ಇದೆ ಅಂತ. ಒಂದು ಇಂಡಸ್ಟ್ರಿ ಸೈಡಲ್ಲಿ ನೋಡಿದಾಗ ಹೋದ 1.5 ಲಕ್ಷ ಜನ ಬೇಕಾಗಿದೆ, ಪ್ರೋಗ್ರಾಮರ್ಸ್ ಬೇಕಾಗಿದೆ ಅಂತಾರೆ. ಇನ್ನೊಂದು ಸೈಡಲ್ಲಿ ನೋಡಿ 75% ಆಫ್ ದ ಇಂಜಿನಿಯರ್ಸ್ ಆರ್ ನಾಟ್ ಎಲಿಜಿಬಲ್, ದೇ ಆರ್ ನಾಟ್ ಎಂಪ್ಲಾಯಬಲ್ ಅಂತ ಹೇಳ್ತಾರೆ. 82% ಆಫ್ ದ BSc ಗ್ರಾಜ್ಯುಯೇಟ್ಸ್ ಆರ್ ನಾಟ್ ಎಂಪ್ಲಾಯಬಲ್. ಎರಡು ಸೈಡ್ ನೀವು ಒಂದು ತಾಳೆ ಹಾಕಿ ನೋಡಿ ಅಂದರೆ ಒಂದು ಸೈಡ್ ದರ್ ಇಸ್ ಅ ಹ್ಯೂಜ್ ರಿಕ್ವೈರ್ಮೆಂಟ್ ಇದೆ, ಅನದರ್ ಸೈಡ್ ನಿಮಗೆ ಹ್ಯೂಜ್ ಮೆಂಬರ್ಸ್ ಆರ್ ಅವೈಲೇಬಲ್. ಬಟ್ ಹಂಗಂತ ಇವ್ರು ಯಾರು ನಾನು ಈ ವಿದ್ಯಾರ್ಥಿನೂ ಲಾಯಕ್ಕಿಲ್ಲ ಅಂತ ಅನ್ನೋದು ತಪ್ಪದು. ಯಾಕಂದ್ರೆ ಇವ್ರು ಇದ್ದಾರೆ ಏನಿದೆ ದೇ ಮಿಸ್ಡ್ ಔಟ್ ಇನ್ 5 or 10% ಆಫ್ ದ ಮಾರ್ಕ್ಸ್. ಈಗ IT ಫಿನಿಶಿಂಗ್ ಸ್ಕೂಲ್ ನಾವು ಏನು ಮಾಡ್ತೀವಿ ಅಂದರೆ ಈ 70% ತಗೊಂಡಿರೋರು ಅಥವಾ 65% ತಗೊಂಡಿರೋರಿಗೆ ಕ್ಯಾಂಪಸ್ ಇಂಟರ್ವ್ಯೂ ರಿಕ್ರೂಟ್ಮೆಂಟ್ ಆಗ್ಬಿಡುತ್ತೆ. ಬಟ್ ಆದರೆ ಎಲ್ಲರೂ ಕೇಳ್ತಾರೆ ನೀವು 4 ವರ್ಷದ ಇಂಜಿನಿಯರಿಂಗ್ ಅಲ್ಲಿ ನೀವು ಮಾಡೋಕ್ಕಾಗದೇ ಇರೋಂಥದ್ದು ಅಥವಾ ಒಂದು 3 ವರ್ಷ ಗ್ರಾಜ್ಯುಯೇಷನ್ ಅಲ್ಲಿ ಮಾಡೋಕ್ಕಾಗದೇ ಇರೋಂಥದ್ದು ನೀವು 1 ವರ್ಷದ ಈ IT ಫಿನಿಶಿಂಗ್ ಸ್ಕೂಲಲ್ಲಿ ಅವ್ರನ್ನ ಮಾಡೋಕ್ಕಾಗತ್ತಾ? ಇದು ಬಿಗ್ಗೆಸ್ಟ್ ಕ್ವಶನ್ ಫಾರ್ ಸ್ಟೂಡೆಂಟ್ಸಿಗೆ ಬರುತ್ತೆ. ನಾನು ಹೇಳಿದ್ರೆ ನಿಮ್ಮನ್ನ 0 ಇಂದ ನಾನು ಉತ್ತೀರ್ಣ ಮಾಡೋದು ಅಥವಾ ಒಂದು ಟ್ರೈನಿಂಗ್ ಕೊಡಲ್ಲ. ಇಲ್ಲಿ ನಿಮ್ಗೆ 65% ತೆಗಿಬೇಕಾಗತ್ತೆ, ಅದ್ರಲ್ಲಿ ನೀವು 55 ತೆಗೆದಿರ್ತಾರೆ ಅಥವಾ 45 ತೆಗೆದಿರ್ತಾರೆ. ಆ 45ರಿಂದ 20 ತನಕ ನಿಮ್ಗೆ ಏನು ಬೇಕೋ ಅದನ್ನ ನಾನು ಗ್ಯಾಪ್ ಫಿಲ್ ಮಾಡಿ ನಿಮ್ಮನ್ನ ಕಳಿಸ್ಕೊಡ್ತೀನಿ. ಸೊ ಇಲ್ಲಿ ಏನು ನಾವು ಮಾಡ್ತೀವಿ ಅಂದರೆ ಇದು ಫೈನ್ ಟಚ್, ಫೈನ್ ಫಿನಿಶ್. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ ಸೆಗ್ಮೆಂಟ್ ಇದೆ ಅಂದರೆ ಇದ್ರಲ್ಲಿ 3 ಸೆಗ್ಮೆಂಟ್ ನಾರ್ಮಲಿ ಏನು ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ ಈ ಥರ ಬ್ರೇಕ್ ಮಾಡ್ತೀವಿ. ಒಂದು ಪ್ಲೇಸಬಲ್ ಕ್ಯಾಟಗರಿ ಅಂತ ಮಾಡ್ಕೊತೀವಿ, ಇನ್ನೊಂದು ಟ್ರೈನಬಲ್ ಕ್ಯಾಟಗರಿ ಅಂತ ಮಾಡ್ಕೊತೀವಿ. ಈ ಟ್ರೈನಬಲ್ ಕ್ಯಾಟಗರಿನ ನಾವು ತಗೊಂತೀವಿ, ಆ ಟ್ರೈನಬಲ್ ಕ್ಯಾಟಗರಿನ ಟ್ರೈನ್ ಮಾಡಿ ಪ್ಲೇಸಬಲ್ ಮಾಡ್ತೀವಿ. ಸೊ ಇದು ನಮ್ಮ ಒಂದು IT ಫಿನಿಶಿಂಗ್ ಸ್ಕೂಲ್. ವಿದ್ಯಾರ್ಥಿಗಳು ಗ್ರಾಜ್ಯುಯೇಟ್ಸ್ ಏನಿರ್ತಾರೆ ಅವರನ್ನ ಎಂಜಿನಿಯರ್ಸ್ ಈಕ್ವಲೆಂಟ್ ಮಾಡುವಂತ ಕೆಪಾಸಿಟಿ ಫಿನಿಶಿಂಗ್ ಸ್ಕೂಲ್ ಅಲ್ಲಿ ಇದೆ. ಸೊ ಈ ರೀತಿಯಾದ ಗ್ರಾಜ್ಯುಯೇಟ್ಸ್ ಏನ್ ಹೇಳ್ತೀರಿ ನೀವು? ಬೇಸಿಕ್ ಸೈನ್ಸಸ್ ಅಲ್ಲಿ ಬರುವಂತ ಗ್ರಾಜ್ಯುಯೇಟ್ಸ್ ಇಲ್ಲಿ ನಮಗೆ IT ಫಿನಿಶಿಂಗ್ ಸ್ಕೂಲ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಯಾವ್ದೋ ಹುಡುಗನಿಗೆ ಅಥವಾ ಒಂದು ವಿದ್ಯಾರ್ಥಿಗೆ ನಾವೇನ್ ಕೊಡಬೇಕು ಅನ್ನೋದಕ್ಕಿಂತ ಈ ಇಂಡಸ್ಟ್ರಿಗೆ ಏನ್ ಬೇಕು ಅಂತ ಒಂದು ನಾವು ನೋಡಿದೀವಿ. ಇಂಡಸ್ಟ್ರಿಗೆ ಏನ್ ಬೇಕು, ಆ ಇಂಡಸ್ಟ್ರಿಗೆ ಬೇಕಾಗಿರೋದ್ರಲ್ಲಿ ಕೊರತೆ ನಮ್ಮ ಈ ವಿದ್ಯಾರ್ಥಿನಲ್ಲಿ ಏನಿದೆ ಅದನ್ನ ನಾವು ನೋಡಿದಾಗ ಆ ಗ್ಯಾಪ್ನ ಮಾತ್ರ ನಾವು ಫಿಲ್ ಮಾಡ್ತಾ ಇದ್ದೀವಿ. ಆ ಗ್ಯಾಪ್ನ ಫಿಲ್ ಮಾಡ್ತಾ ಇದ್ದೀವಿ ಅಂದ್ರೆ ಅವನು BScನೇ ಆಗಿರ್ಬೋದು, BSc IT ಆಗಿರ್ಬೋದು, ಅಥವಾ ಅವನು MSc IT ಆಗಿರ್ಬೋದು, ಅಥವಾ BE ಮೆಕ್ಯಾನಿಕಲ್ ಆರ್ ಪಾಲಿಮರ್ ಸೈನ್ಸ್ ಇರ್ಬೋದು. ಈಗ ಎಷ್ಟೋ ಸರಿ ನನಗೆ ವಿದ್ಯಾರ್ಥಿಗಳು ಕೇಳ್ತಾರೆ, ನಾನು ಪಾಲಿಮರ್ ಸೈನ್ಸ್ ತಗೊಂಡ್ಬಿಟ್ಟೆ ಸರ್, ನಂಗೆ ಅವಾಗ ಸೀಟ್ ಸಿಕ್ಕಿದೆ ಪಾಲಿಮರ್ ಸೈನ್ಸ್, ಬಟ್ ನನಗೆ IT ಇಂಟ್ರೆಸ್ಟ್ ಇತ್ತು, ಬಟ್ ನನಗೆ ಒಂದು ಆ IT ನನಗೆ ಸಿಕ್ಕಿಲ್ಲ. ಬಟ್ ಈ ಕ್ಯಾನ್ ಆಲ್ವೇಸ್ ಕಮ್ ಥ್ರೂ ದ IT ಫಿನಿಶಿಂಗ್ ಸ್ಕೂಲ್. ಸೊ ಅವನು ಅಲ್ಲಿ ಬಂದು ಅಲ್ಲಿ ಹೇಳ್ತಾರೆ ಲಾಜಿಕ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್ ಆರ್ ಸೇಮ್, but only thing is an IT subject will be taught. Again he can go back to the same ladder. ಓಕೆ, ಸಾಕಷ್ಟು ಬೇಸಿಕ್ ಸೈನ್ಸ್ ಆಗಲಿ IT ಆಗಲಿ ಯಾವ ರೀತಿಯ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಬೇಕು ಅಂತೀರಿ? ಎರಡು IT ES ಹೇಳಿದ್ರೆ IT ಬಗ್ಗೆ ಹೇಳ್ತೀನಿ. ಸೊ ಇದು ಎರಡು ಬ್ರಾಡ್ ಆಗಿ ಪರ್ಸ್ಪೆಕ್ಟಿವ್ ನೋಡ್ಬೇಕು. ಯಾಕಂದ್ರೆ ಹುಡುಗರಲ್ಲಿ ಏನಾಗುತ್ತೆ ಅಂದ್ರೆ IT ESಗೂ ITಗೂ ಕನ್ಫ್ಯೂಸ್ ಮಾಡ್ಕೊಂತಾರೆ. ಸೊ ದಿಸ್ ಶುಡ್ ಬಿ ಟು ಡಿಫ್ರೆಂಟ್. IT ES ಬಂದಾಗ ಏನಾಗುತ್ತೆ ಅಂದ್ರೆ IT ES ರಿಕ್ವೈರ್ಮೆಂಟ್ ಬೇರೆ ಆಗಿರುತ್ತೆ, ಅಂದ್ರೆ IT ES ರಿಕ್ವೈರ್ಮೆಂಟ್ ಬೇರೆ ಆಗಿರುತ್ತೆ, IT ES ಗೆ ಪದವಿ ಬೇಕಾಗಿರೋದು ಬೇರೆ ಆಗಿರುತ್ತೆ. ಈ IT ES ಅಲ್ಲಿ ಯಾವ ರೀತಿ ಪದವಿ ಬೇಕಾಗುತ್ತೆ? ಈ IT ES ಗೆ BA ಅಪ್ಲೈ ಮಾಡ್ಬೋದು, BCom ಅಪ್ಲೈ ಮಾಡ್ಬೋದು, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅವ್ರಿಗೆ ಒಂದು ಬೇಸಿಕ್ ಸ್ಕಿಲ್ ಅಂಡ್ ಲ್ಯಾಂಗ್ವೇಜ್ ಬೇಕಾಗುತ್ತೆ, ಜೊತೆಗೆ ಅವ್ರಿಗೆ ಸಾಫ್ಟ್ ಸ್ಕಿಲ್ ಇಂಪಾರ್ಟೆನ್ಸ್ ಇರಬೇಕಾಗುತ್ತೆ. ಸೊ ಇವೆರಡು ಅವ್ರಿಗೆ ಒಂದು ಗುಣಗಳಿದ್ರೆ ಅವರು ಸಾಫ್ಟ್ ಸ್ಕಿಲ್ ಅಥವಾ ಮತ್ತು ಇಂಗ್ಲಿಷ್ ನಾಲೆಜ್ ಚೆನ್ನಾಗಿದ್ರೆ ಅವರು IT ES ಗೆ ಸೇರ್ಕೋಬಹುದು. ಆದ್ರೆ ಅಲ್ಲಿ ಯಾವುದೇ ಆದಂತ ಒಂದು ಗ್ರಾಜುಯೇಷನ್ ಅಂತ ಒಂದು ಪರ್ಟಿಕ್ಯುಲರ್ ಆಗಿ ರಿಕ್ವೈರ್ಮೆಂಟ್ ಏನಿರಲ್ಲ. ಓಕೆ, ನೀವು ಹೇಳಿದ್ರಿ. ಅದೇ ರೀತಿಯಾಗಿ ಒಂದು ಪ್ರಶ್ನೆ ಇದೆ ಇಲ್ಲಿ. ನರೇಶ್ ಕೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ, ನನಗೆ ಕಾಲ್ ಸೆಂಟರ್ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇಲ್ಲ, ಮಾಹಿತಿ ಇಲ್ಲ, ಈಗ ತಾನೇ +2 ಆಗಿದೆ, ನಾನು ಯಾವ ರೀತಿಯಾಗಿ ನನ್ನ ಲೈಫ್ನ ಈ ಮೂಲಕ ರೂಪಿಸ್ಕೊಳ್ಳಿ ಅಂತ ಕೇಳ್ತಿದ್ದಾರೆ. ಒಂದು +2ಗೆ ಅಲ್ಲಿಗೆ ನಿಲ್ಲಿಸ್ಕೋಬೇಡಿ, ಅಂದ್ರೆ ಅಲ್ಲಿಂದ ಮುಂದೆ ಓದ್ಕೊಳ್ಳಿ. ಅಪಾರ್ಟ್ ನಾವು ಇಫ್ ಯು ವಾಂಟ್ ಟು ವರ್ಕ್, ಐ ಥಿಂಕ್ ದೇರ್ ಆರ್ ಲಾಟ್ ಆಫ್ ಕಾಲ್ ಸೆಂಟರ್ ವಿಚ್ ಯು ಕ್ಯಾನ್ ಅಪ್ಲೈ ಫಾರ್. ಇಲ್ಲಿ ಅದೇ ನಾನು ಹೇಳ್ತಿದ್ದಂಗೆ ಸಾಫ್ಟ್ ಸ್ಕಿಲ್ಲು ಮತ್ತು ಇಂಗ್ಲೀಷು ನಿಮಗೆ ಚೆನ್ನಾಗಿದ್ರೆ ನೀವು ಕಾಲ್ ಸೆಂಟರ್ಲ್ಲಿ ಸೇರ್ಕೋಬಹುದು. ಆ್ಯಂಡ್ ಜೊತೆಗೆ ಪ್ಯಾರಲಿ ನೀವು ಒಂದು ಎಜುಕೇಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಕಾಲ್ ಸೆಂಟ್ರಲ್ಲಿ ಒಂದು ವಯೋಮಿತಿ ಆದಮೇಲೆ ಪ್ರಾಬ್ಲಿ ಬಿಕಾಸ್ ಇಟ್ಸ್ ಹಾರಿಜಾಂಟಲ್, ಸೊ ಯು ಕ್ಯಾನ್ ಆಲ್ವೇಸ್ ವರ್ಕ್ ವಿತ್ IT ಆ್ಯಂಡ್ ಅದರ್ ಕಂಪನೀಸ್. ಸೊ ಇಲ್ಲಿ ಏನಾಗುತ್ತೆ, ನಿಮ್ಗೆ ಯಾವುದೇ ಒಂದು ನಾನು IT ES ಆಗಿರ್ಬೋದು, ITನೇ ಆಗಲಿ, ನನ್ನ ಸ್ಕಿಲ್ನ ನಾನು ಕಂಟಿನ್ಯೂ ಆಗಿ ಅಪ್ಗ್ರೇಡ್ ಮಾಡ್ಕೊತ ಹೋಗಬೇಕಾಗುತ್ತೆ. ಯಾಕಂದ್ರೆ ಇವತ್ತಿನ ದಿನ ನನಗೆ ಚಾಲೆಂಜಸ್ ಇರೋ ಪ್ರಕಾರ ನಾನು ನೋಡಿದ್ರೆ ನಾನು ಐ ಶುಡ್ ಬಿ ಎ ಸ್ಟೂಡೆಂಟ್ and I should be a continuous students. ಸೊ ಅದನ್ನ ಅವರು ಬಳಸ್ಕೊಂಡಿದ್ದಾರೆ ಉತ್ತಮ. ರೈಟ್, ಕೆರಿಯರ್ ಯಾರಾದ್ರೂ ಕೂಡ IT ಬರ್ಬೋದು ಅಂತ ಹೇಳಿದ್ರಿ, ಬಿಕಾಸ್ IT ಇಸ್ ಬೂಮಿಂಗ್ ಇಂಡಸ್ಟ್ರಿ ಅಂತ ಹೇಳಿ. ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಈ ಒಂದು ಇಂಡಸ್ಟ್ರಿಗೆ ಎಂಟರ್ ಆಗ್ಬೋದು? ಇವತ್ತಿನ IT ಇಂಡಸ್ಟ್ರಿಯಲ್ಲಿ ಅದನ್ನ ಹೇಳ್ತಾರೆ, IT ES ಅಲ್ಲ, IT ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂದ್ರೆ IT ಇಂಡಸ್ಟ್ರಿಯಲ್ಲಿ BSc ಮತ್ತು BE ಪದವಿಗಳನ್ನ ಮಾತ್ರ ತಗೊಂತಾ ಇದ್ದಾರೆ.
BCom ಮತ್ತು BA ಪದವೀಧರರು ಏನಾಗಬಹುದು ಅಂದ್ರೆ ಅವರು ಟೆಸ್ಟಿಂಗ್ ಇಂಜಿನಿಯರಿಂಗ್ ಕಲ್ತ್ಕೋಬಹುದು. ಸೊ IT ನಾನು ಮುಂಚೆ ಹೇಳ್ತಿದ್ದೆ, ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂದ್ರೆ IT ಜೊತೆಗೆ ಅವ್ರು ಏನ್ ಮಾಡ್ತಾರೆ, ಒಂದು .NET ಟೆಕ್ನಾಲಜಿ ಮಾಡದೇ ಇರ್ಬೋದು ಅಥವಾ ಒಂದು J2E ಟೆಕ್ನಾಲಜಿ ಮಾಡದೇ ಇರೋ ಟೆಸ್ಟಿಂಗ್ ಅಲ್ಲಿ ಅವ್ರು ಬರ್ಬೋದು. ಯಾಕಂದ್ರೆ ಇವತ್ತಿನ ಟೆಸ್ಟಿಂಗಿಗೆ ಸೊ ದ ಮೋಸ್ಟ್ ಆಫ್ ಅದರ್ ಗ್ರಾಜುಯೇಟ್ಸ್ ಹ್ಯಾಸ್ ಬೀನ್ ಸೆಲೆಕ್ಟೆಡ್. ಸೊ ಇಲ್ಲಿ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ನಾವು ತಗೊಂಡಾಗ ಅವರು BCom ಅಥವಾ BA ಆಗಿ ಟೆಸ್ಟಿಂಗಿಗೆ ಮಾಡೋಕ್ಕೆ ಅವರು ಒಂದು ಸಾಫ್ಟ್ವೇರ್ ಟೆಸ್ಟಿಂಗಿಗೆ ಅಲ್ಲಿ ಅವರು ಪರಿಣಿತಿ ತಗೊಂಡು ಅವ್ರು ಮುಂದೆ ಬರ್ಬೋದು. ರೈಟ್. ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಏನಂದ್ರೆ ಮಂಜು ಕೇಳ್ತಾ ಇದ್ದಾರೆ ರಟ್ಟಿಹಳ್ಳಿಯಿಂದ, ಇವರು 51% ತಗೊಂಡಿದ್ದಾರಂತೆ PCMB. ಇಲ್ಲಿ BCA ಹೋದ್ರೆ ನನಗೆ ಲೈಫ್ ಬ್ರೈಟ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. BCA ಎಲೆಕ್ಟ್ ಮಾಡ್ಕೊಂಡ್ರೆ ತುಂಬಾನೇ ಬ್ರೈಟ್ ಆಗಿದೆ. ಯಾಕಂದ್ರೆ BCA ಯಾಕೆ ಬ್ರೈಟ್ ಆಗಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇವತ್ತಿನ ದಿನ ನೀವೇ ಹೇಳ್ತಾ ಇದ್ರಿ NASSCOM ರಿಪೋರ್ಟ್ ಪ್ರಕಾರ ಏನು ರಿಪೋರ್ಟ್ ಇದೆ, ನೆಕ್ಸ್ಟ್ 2010ಗೆ ಮೋರ್ ದೆನ್ 1 ಮಿಲಿಯನ್ ಜಾಬ್ ಇಸ್ ರಿಕ್ವೈರ್ಡ್, ಮ್ಯಾನ್ ಪವರ್ ಇಸ್ ರಿಕ್ವೈರ್ಡ್. ಸೊ ಇದನ್ನ ನೋಡಿದಾಗ ನಿಮಗೆ BCA ಇಸ್ ಆಲ್ಸೋ ಇದೆ. ಬಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ, BCAಗೆ ನಿಲ್ಲಿಸ್ಕೋಬೇಡಿ, ಅಂದ್ರೆ ಮುಂದೆ ಕಂಟಿನ್ಯೂ ಮಾಡ್ಕೊಂಡೋಗಿ. ಯಾಕಂದ್ರೆ ಇವತ್ತಿನ BCAಗೆ ಅಲ್ಲಿಗೆ ನಿಲ್ಲಿಸ್ಕೊಂಡ್ರೆ ಒಂದು ಗ್ರಾಜುಯೇಷನ್ಗೆ ಇವತ್ತಿನ ದಿನ ಅಷ್ಟು ಒಂದು ವ್ಯಾಲ್ಯೂ ಇಲ್ಲ. ಸೊ ಗ್ರಾಜುಯೇಷನ್ ಜೊತೆಗೆ ಅವ್ರ ಮಾಸ್ಟರ್ ಡಿಗ್ರಿನೋ ಅಥವಾ ಒಂದು ಪೋಸ್ಟ್ ಗ್ರಾಜುಯೇಷನ್ ಏನೋ ಮಾಡ್ಕೊಂಡ್ರೆ ಅವ್ರಿಗೆ ಉತ್ತಮವಾದಂತ ಒಂದು ಕೆಲಸ ಸಿಗುತ್ತೆ. ರೈಟ್. BSc ಗ್ರಾಜುಯೇಟ್ಸ್ ಕೂಡ ಈ ಪ್ರೋಗ್ರಾಮಿಂಗ್ ಅಲ್ಲಿ ಸ್ಟ್ರಾಂಗ್ ಇದ್ರಲ್ಲಿ ಬರ್ಬೋದು ಅಂತ ಹೇಳ್ತೀರಾ ತಾವು? ಅದನ್ನ ಹೇಳ್ತೀವಿ, ಇದು BSc ಗ್ರಾಜುಯೇಟ್ ಅನ್ನೋಕ್ಕಿಂತ ಯಾವುದೇ ಒಂದು ಗ್ರಾಜುಯೇಟ್ ಆಪ್ಟಿಟ್ಯೂಡ್ ಅಂಡ್ ಆಟಿಟ್ಯೂಡ್ ಇದ್ರೆ ಬರ್ಬೋದು. ಈಗ ನೀವು BSc ಹೇಳಿದ್ರೆ ಹೌದು, ನಾವು ಮಾಡ್ತಾ ಇರೋದೇ BSc ಅವರಿಗೆ ಮತ್ತು ಇಂಜಿನಿಯರಿಂಗ್ ಮಾಡ್ತಾ ಇದೀವಿ. ಸೊ BSc ಮತ್ತು ಇಂಜಿನಿಯರಿಂಗ್ ಯಾರು ಅವ್ರು ಮಾಡ್ತಾ ಇದ್ದಾರೆ, ಅಥವಾ ಒಂದು BCA ಆಗಿರೋ ಅವ್ರು ಯಾವುದೇ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಯಾವುದೇ BSc ಆಗಿರ್ಬೋದು, ಅವರು ಪ್ರೋಗ್ರಾಮಿಂಗ್ ಆಗಿ ಸೂಟ್ ಆಗ್ತಾರೆ. ಓಕೆ. ಮುಂದಿನ ಪ್ರಶ್ನೆ ಏನಂದ್ರೆ ಸಮೀರ್ ಕೇಳ್ತಾ ಇದ್ದಾರೆ ಕಾಮಡಹಳ್ಳಿಯಿಂದ, ಇವರು ಕೆಮಿಕಲ್ ಇಂಜಿನಿಯರಿಂಗ್ ಸೇರ್ಬೇಕು ಅಂತಾರೆ. ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ ಲೈಫ್ ಇದೆಯಾ ಅನ್ನೋದು ಇವ್ರ ಪ್ರಶ್ನೆ. ಇದೆ, ಕೆಮಿಕಲ್ ಇಂಜಿನಿಯರಿಂಗ್ ಬೇಕಾದಷ್ಟು ಲೈಫ್ ಇದೆ. ಇವತ್ತಿನ ದಿನ ವಿ ಆರ್ ಟಾಕಿಂಗ್ ಅಬೌಟ್ ನ್ಯೂಕ್ಲಿಯರ್ ಸೈನ್ಸ್ ಅಂಡ್ ಮೆನಿ ಅದರ್ ಲೇಟೆಸ್ಟ್ ಟೆಕ್ನಾಲಜಿ ವಿ ಆರ್ ಟಾಕಿಂಗ್ ಅಬೌಟ್. ದೇರ್ ಇಸ್ ಹ್ಯೂಜ್ ಆಪರ್ಚುನಿಟೀಸ್ ಈವನ್ ಇನ್ ಕೆಮಿಕಲ್ ಇಂಜಿನಿಯರಿಂಗ್. ಅಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಬ್ರಾಡ್ ಪರ್ಸ್ಪೆಕ್ಟಿವ್ ಇದೆ, ಅಲ್ಲಿ ರಿಕ್ವೈರ್ಮೆಂಟ್ ಹ್ಯೂಜ್ ಇದೆ. ಬಟ್ ಕೆಮಿಕಲ್ ಇಂಜಿನಿಯರಿಂಗ್ ಒಂದು ಪರಿಣಿತರಾಗಬೇಕಾಗುತ್ತೆ, ಅಲ್ಲಿ ಒಂದು ಸ್ವಲ್ಪ ಅಕ್ಯುರಸಿ ಇಸ್ ಮಚ್ ಮೋರ್ ರಿಕ್ವೈರ್ಡ್. We put on more and effort. So I'm sure there is a huge ಕೌನ್ಸಿಲಿಂಗ್ ಆಗ್ತಾ ಇದೆ CET. ಯಾವ ಒಂದು ಇದ್ರ ಮೇಲೆ, ಒಂದು ಬೇಸಿಸ್ ಮೇಲೆ ತಮ್ಮ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅಂತೀರಿ ತಾವು? ಇಲ್ಲಿ ಪ್ರಯಾರಿಟಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ, ಯಾವ ಕಾಲೇಜು ಅಥವಾ ಅದಕ್ಕಿಂತ ಮುಂಚೆ ನಾನು ಯಾವ ಡಿಸಿಪ್ಲಿನ್ ಅಲ್ಲಿ ನಾನು ಓದಬೇಕು ಅಥವಾ ನಾನು ಯಾವ ಊರಲ್ಲಿ ಓದಬೇಕು, ಇದನ್ನ ಅವರು ಸೆಲೆಕ್ಟ್ ಮಾಡ್ಕೋ. ಅಂದ್ರೆ ನನಗೆ ಅನ್ಸುತ್ತೆ ಕಾಲೇಜು ಅದು ಸೆಕೆಂಡರಿ, ನನಗೆ ಯಾವ್ದು ಡಿಸಿಪ್ಲಿನ್ ಇಂಪಾರ್ಟೆಂಟ್. ಅಂದ್ರೆ ನಾನು ನಿಮ್ಗೆ ಹೇಳ್ತಿದ್ದೆ, ಮೆಕ್ಯಾನಿಕಲ್ ಅಥವಾ ಸಿವಿಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಯಾವುದು ಅದು ನನಗೆ ಬೇಕಾಗಿದೆಯಾ ಫಸ್ಟ್, ಅದು ನಾನು ಯಾವ ಕಾಲೇಜಲ್ಲಿ ಮಾಡಬೇಕು ಅದು ಯಾವ ಊರಲ್ಲಿ ಮಾಡಬೇಕು, ಅದು ನೆಕ್ಸ್ಟ್ ಬರುತ್ತೆ, ಸೆಕೆಂಡ್ ಕ್ವಶನ್, ಅದು ಸೆಕೆಂಡರಿ. ಸೊ ಐ ಥಿಂಕ್ ನನಗೆ ವಿದ್ಯಾರ್ಥಿಗಳು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅವರು ಫಸ್ಟ್ ನಿಮಗೆ ಯಾವ ಬ್ರಾಂಚ್ ನಿಮಗೆ ಸೇರಕ್ಕೆ ಆಸೆ ಇದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಯಾವ ಕಾಲೇಜಿಂದ ಮಾಡಿ. ಯಾಕಂದ್ರೆ ನೀವು ಅದೇ ಊರಲ್ಲೇ ಇರಬೇಕು ಅಂತ ನಿಲ್ಲಲ್ಲ, ಅಥವಾ ಅದೇ ಕಾಲೇಜಲ್ಲಿ ಇರಲ್ಲ, ನೀವು ಇರೋದು 4 ವರ್ಷ ಆ ಕಾಲೇಜಲ್ಲಿ. ಸೊ ಆ ಕಾಲೇಜ್ ಇಸ್ ನಾಟ್ ಇಂಪಾರ್ಟೆಂಟ್, the discipline which you are studying that is important, because that shapen your career. Right. Nobody will come and ask you interview ಮಾಡಬೇಕಾದಾಗ of course they'll ask you which is college, but most important that ನೀವು ಯಾವ ಬ್ರಾಂಚ್ ಅಂತ ಫಸ್ಟ್ ಕೇಳ್ತಾನೆ, ಆಮೇಲೆ ನೀವು ಯಾವ ಕಾಲೇಜ್ ಅಂತ ನೆಕ್ಸ್ಟ್ ಕೇಳ್ತಾನೆ. ಸೊ ಯಾವುದು ಬ್ರಾಂಚ್ ನೀವು ಸೆಲೆಕ್ಟ್ ಮಾಡ್ತಾರೋ ಅದು ಇಂಪಾರ್ಟೆಂಟ್, ಅಲ್ಲಿಗೆ ನೀವು ಒಂದು ಸ್ವಲ್ಪ ಒತ್ತು ಕೊಡೋದು ಉತ್ತಮ. ರೈಟ್. ಸರ್, ಲಾಸ್ಟ್ ಎಲ್ಲ ಒಂದು ಫೀಲ್ಡಿನ ಸ್ಟೂಡೆಂಟ್ಸ್ ನಿಮ್ಮ ಮುಂದೆ SMS ಇಟ್ಟಿದ್ದಾರೆ, ಇಂಜಿನಿಯರಿಂಗ್, ಮೆಡಿಸಿನ್, ಎಲ್ಲರಿಗೂ ಏನು ಅಡ್ವೈಸ್ ಕೊಡ್ತೀರಾ ಅವರ ಫ್ಯೂಚರ್ ಲೈಫ್ನ ಶೇಪ್ ಮಾಡ್ಕೊಳ್ಲಿಕ್ಕೆ? ನೀವು ಡೆಸ್ಟಿನೇಷನ್ ಕ್ಲಿಯರ್ ಮಾಡ್ಕೊಳ್ಳಿ, ನಾನು ಏನಾಗಬೇಕು ಅಂತ, ನಮಗೆ ಆಸೆ ಏನಿದೆ ಅಂತ. ಸೊ ಯಾಕಂದ್ರೆ ಇವತ್ತಿನ ದಿನ ನಾನು ಯಾವತ್ತೂ ಹೇಳ್ತೀನಿ, ಯಾವ ಡಿಸಿಪ್ಲಿನ್ ಅಲ್ಲಿ ಅಥವಾ ಯಾವ ಕೆಲಸ ಸಿಗಲ್ಲ ಅನ್ನೋದು ತಪ್ಪು. ಎಲ್ಲಾ ಬ್ರಾಂಚಲ್ಲೂ ಎಲ್ಲದರಲ್ಲೂ ಸಿಗುತ್ತೆ. ಏನಿರಬೇಕು ಅಂದ್ರೆ ಮೋಟಿವೇಟೆಡ್ and you should be self motivated, always I suggest, and you should be voluntarily get into the work. So the work will not come to your door and you should go to the work. Okay. Hunt ಮಾಡಿ